ದುರ್ಗಾ ಅಕ್ಕ. ದುರ್ಗಾ ದಯವಿಟ್ಟು ಶರತ್ಗೆ ಈಗಲೇ ಏನು ಹೇಳೋಕೆ ಹೋಗ್ಬೇಡ. ನಮಗೆ ಈಗಿರೋ ದೊಡ್ಡ ಟೆನ್ಷನ್ ಏನು ಅಂದರೆ ಶಾಪ ವಿಮೋಚನೆ ಆದಮೇಲೆ ಅತ್ತೆ ಎಲ್ಲಿಗೆ ಹೋಗಿರ್ಬೋದು ಅಂತ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಕ್ಕ. ಅವ್ರು ಬಿಡುಗಡೆ ಆಗಿದ್ದಾರೆ ಅನ್ನೋದು ನಮ್ಮ ಮನ್ಸಿಗೆ ಅನಿಸ್ತಿದೆ. ಆದರೆ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಈ ಹೊಸ ಪ್ರಪಂಚದಲ್ಲಿ ಅವರೊಬ್ಬರೇ ಅದು ಏನು ಮಾಡ್ತಿದಾರೋ ಏನೋ. ಹೌದು ದುರ್ಗಾ, ಅವ್ರ ಹತ್ರ ತುಂಬ ಜ್ಞಾನ ಇದೆ ಅಂತಾನೆ ದುಷ್ಟಶಕ್ತಿಗಳು ಅವ್ರನ್ನ ಬಂದಿ ಮಾಡಿದ್ದು. ಆ ದುಷ್ಟಶಕ್ತಿಗಳು ಮತ್ತೆ ಅತ್ತೆನ ಪತ್ತೆ ಹಚ್ಚೋದಕ್ಕೂ ಮುಂಚೆ ನಾವು ಅವ್ರನ್ನ ಹುಡುಕ್ಲೇಬೇಕು ದುರ್ಗಾ. ಇಲ್ಲ ಅಂದರೆ ಅಪಾಯ ಖಂಡಿತ. ಹೌದಕ್ಕ, ಅತ್ತೆನ ಹುಡುಕ್ಲೇಬೇಕು. ಆದರೆ ಈ ಕಾಡಲ್ಲಿ ಎಲ್ಲಿ ಅಂತ ಹುಡ್ಕೋದು? ಇವ್ರು ನೋಡಿದ್ರೆ ಈಗಲೇ ಹೊರಡೋಣ ಅಂತಿದ್ದಾರೆ. ಗಾಬರಿ ಆಗ್ಬೇಡ ದುರ್ಗಾ. ನಾವು ಮಾಡಬೇಕಾಗಿರೋ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಇನ್ನು ಮುಂದಿನ ದಾರಿನ ಆ ದೇವರೇ ತೋರಿಸ್ತಾನೆ. ಹೌದು, ಆ ನಿನ್ ದೇವ್ರು ಬಂದು ದಾಕ್ಷಾಯಣಿ ಅತ್ತೆ ಎಲ್ಲಿದ್ದಾರೆ ಅನ್ನೋ ಜಾಗ ತೋರಿಸ್ತಾನೆ. ನಾವು ಅಲ್ಲೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡೋಣ. ಎಲ್ಲ ಇಷ್ಟು ಸುಲಭವಾಗಿ ಮುಗ್ದೋಗ್ಬಿಡುತ್ತೆ ಅಲ್ವಾ? ಅಲ್ಲ ದುರ್ಗಾ, ಅದು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಕ್ಕ. ದುರ್ಗಾ, ಇನ್ನು ಇಲ್ಲೇ ಏನ್ ಮಾಡ್ತಾ ಇದೀಯಾ? ಅದು ಏನಿಲ್ಲ ಬಾಸು, ಹಾಗೆ ಸುಮ್ಮನೆ ನೋಡ್ತಿದ್ದೆ ಅಷ್ಟೇನೆ. ಸರಿ ಸರಿ, ನೋಡೋಣ. ಸರಿ ಬಾಸು. ಮಾಳವಿಕ, ದಾಕ್ಷಾಯಣಿಗೆ ನಮ್ಮ ಶಕ್ತಿಯ ಗಡಿಯನ್ನ ಮೀರಿ ಹೊರಬರೋದು ಅಸಾಧ್ಯದ ಮಾತು. ಅದು ತಕ್ಷಣಕ್ಕೆ ಆಗದ ಕೆಲಸ. ಅಲ್ಲ ಅಮ್ಮ, ಆದ್ರೆ ಹಾಗಂತ ನಾವು ಮೈ ಮರೆತು ಯಾವುದೇ ಅಪಾಯ ತಗೊಳ್ಳೋದು ಕೂಡ ಮುಟ್ಟಾಳತನ. ನಮಗೆ ತುಂಬಾ ಕೆಟ್ಟದಾದ, ನಮ್ಮಿಬ್ಬರ ಸರ್ವನಾಶಕ್ಕೆ ಕಾರಣವಾಗೋ ಯಾವುದೋ ಒಂದು ಘಟನೆ ನಡೆಯೋದಕ್ಕೆ ಸಿದ್ಧವಾಗ್ತಿದೆ ಅನ್ನೋದು ನನ್ನ ಅಂತರಾಳಕ್ಕೆ ಭಾಸವಾಗ್ತಿದೆ. ಅಮ್ಮ ಅಮ್ಮ ಮಂಜರಿ ಅಮ್ಮ, ನೀವ್ ಯಾವತ್ತೂ ಇಷ್ಟು ನಿರಾಶೆಯಿಂದ ಮಾತಾಡ್ದವ್ರೆ ಅಲ್ಲ. ಇವತ್ತ್ಯಾಕಮ್ಮ ಹೀಗ್ ಮಾತಾಡ್ತಾ ಇದ್ದೀರಾ? ನಮ್ಮ ನಾಶಕ್ಕೆ ಕಾರಣ ಅಂದ್ರೆ ಏನಮ್ಮ ಅರ್ಥ? ಆ ವಿಧಿ ನಮ್ಮ ವಿರುದ್ಧ ಯಾವುದೋ ದೊಡ್ಡ ಚಕ್ರವ್ಯೂಹನ ಎಣಿತಿದೆ ಮಾಳವಿಕ. ಆದ್ರೆ ಆ ಘಟನೆ ಏನು, ಆ ಆಪತ್ತು ಎಲ್ಲಿಂದ ಬರುತ್ತೆ, ಯಾವ ರೂಪದಲ್ಲಿರುತ್ತೆ ಅನ್ನೋದು ಮಾತ್ರ ನನಗೆ ಸರಿಯಾಗಿ ತಿಳಿತಿಲ್ಲ. ಅಮ್ಮ, ನಮ್ ಕಣ್ಣು ಕಾಣದ ಶತ್ರು ಜೊತೆ ನಾವ್ ಹೇಗಮ್ಮ ಹೋರಾಡೋದು? ಇದರಿಂದ ಪಾರಾಗೋದಕ್ಕೆ ಯಾವ ದಾರಿನೂ ಇಲ್ವಾ? ದಾರಿ ಇದೆ ಮಾಳವಿಕ, ದಾರಿ ಇದೆ. ಕಾಲ ನಮ್ಮ ಕೈಯಿಂದ ಜಾರೋ ಮುನ್ನ ನಾವು ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಒಂದಿದೆ. ಹೇಳಿ ಅಮ್ಮ, ಏನಮ್ಮ ಅದು? ಹೇಳಿ. ಮೊದಲು ಆ ಜಗನ್ನಾಥನನ್ನ ನಮ್ಮ ಹತೋಟಿಗೆ ತಗೋಬೇಕು. ಜಗನ್ನಾಥನ? ಹೌದು, ಆ ಜಗನ್ನಾಥನೇ ದಾಕ್ಷಾಯಣಿಯ ಬಲ, ಅವಳ ಸರ್ವಸ್ವ. ಅವನು ನಮ್ಮ ಮುಷ್ಟಿಯಲ್ಲಿರಬೇಕು, ನಮ್ಮ ಅಡಿಯಾಳಾಗಿ ಬಿದ್ದಿರಬೇಕು. ಒಂದು ವೇಳೆ ವಿಧಿಯಾಟದಿಂದ ದಾಕ್ಷಾಯಣಿ ನಮ್ಮ ಮಂತ್ರ ಶಕ್ತಿಯನ್ನ ಮುರಿದು ವಾಪಸ್ ಬಂದರೂ ಸಹ ಅವಳ ಗಂಡ ನಮ್ಮ ಮುಷ್ಟಿಯಲ್ಲಿರೋದ್ರಿಂದ ಅವಳು ನಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ. ಅವಳ ಶಕ್ತಿಗಳೆಲ್ಲ ನಮ್ಮನ್ನೇನು ಮಾಡಲ್ಲ. ಆಯ್ತಮ್ಮ, ಆ ದಾಕ್ಷಾಯಣಿಗಿರೋ ಒಂದೇ ಒಂದು ದಾರಿ ಅಂದ್ರೆ ಜಗನ್ನಾಥ್. ಆ ಜಗನ್ನಾಥ್ನ ನಾನು ನನ್ನ ಹಿಡಿತಕ್ಕೆ ತಗೊಳ್ತೀನಿ. ಅವನ್ನ ಹೇಗೆ ಆಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೇಕೆ ತಡ? ಇದು ಈ ಕಪ್ಪು ದಾರನ ತಗೋ. ಇದನ್ನ ಹೇಗಾದ್ರೂ ಮಾಡಿ ಆ ಜಗನ್ನಾಥನಿಗೆ ಕಟ್ಟಿ ಆ ತಂತ್ರವನ್ನ ಪೂರ್ತಿ ಮಾಡು. ಆ ಶಂಭು ಅವನ ಸುತ್ತ ಎಷ್ಟೇ ದೊಡ್ಡ ರಕ್ಷಣಾ ಕವಚ ಹಾಕಿದ್ರೂ ಸರಿ, ಆ ದಾರ ಅವನ ಮೈಗೆ ತಾಗಿದ ತಕ್ಷಣ ಜಗನ್ನಾಥ ಆ ಶಂಭುವಿನ ರಕ್ಷಣೆಯಿಂದ ಹೊರಗೆ ಬರ್ತಾನೆ. ಏನಂದೆ? ಮೂನ್ ಹನಿನ? ಯಾರು ಹೇಳಿದ್ದು ನಿನ್ಗೆ? ನೀವಿಬ್ರು ಮೂನ್ ಹನಿಗೆ ಹೋಗಿದ್ರಿ ಅಂತ ಮಣ್ಣಿ ನನಗೆ ಹೇಳ್ತು. ಹೌದು ಪಪ್ಪ, ಅದು ಮೂನ್ ಹನಿನ ಅಥವಾ ಹನಿ ಮೂನಾ? ಈ ಮಣಿಗೂ ರೆಕ್ಕೆ ಪುಕ್ಕನೆ ಕಿತ್ತಾಕ್ಬೇಕು. ಪಾಪ ನನ್ನ ಮಗಳಿಗೆ ಅದು ಏನೇನು ಹೇಳ್ಕೊಟ್ಟಿದ್ದಾಳೋ ಏನೋ.
ಪಪ್ಪ ಹನಿಮೂನ್ ಅಂದ್ರೇನು? ಅದಕ್ಕೆ ಯಾಕೆ ಹೋಗ್ತಾರೆ? ಅಲ್ಲಿ ಹೋಗಿದ್ರಲ್ಲ, ಹಿಂದೆ ಜೇನುತುಪ್ಪ ತಂದ್ರೋ ಇಲ್ವೋ? ಅದು ಮೂನ್ ಮೇಲೆ ಸಿಗತ್ತಾ ಅಥವಾ ಅದು ಒಂದು ಚಾಕ್ಲೇಟಾ? ನನಗೂ ಒಂದು ತಂದಿದ್ದೀರ ತಾನೆ? ಏನ್ ದುರ್ಗಾ ಮೇಡಮ್, ಅದೇನೋ ದೊಡ್ಡದೆಲ್ಲ ಮಾತಾಡ್ತಾ ಇದ್ದೆ. ಇವಾಗ ಈ ಚಿಕ್ಕ ಮಗು ಕೇಳಿರೋ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ವಾ? ಉತ್ತರ ಕೊಡು. ಪುಟ್ ಮೇಡಮ್, ಅದು ಹನಿಮೂನ್ ಅಂದ್ರೆ ಅಲ್ಲಿ ಬೋಸು ನೀವೇ ಹೇಳಿ. ಅದು ಹನಿಮೂನ್ ಅಂದರೆ ಅದು ದೊಡ್ಡ ಜಾಗ ಅಲ್ಲ, ಒಂದು ದೊಡ್ಡ ತೋಟ. ಆ ತೋಟದಲ್ಲಿ ಚಾಕ್ಲೇಟ್ ಸಿಗಲ್ಲ. ಆದರೆ ದುರ್ಗಾ, ಅದೇನಂತ ಮುಂದೆ ನೀನು ಹೇಳು. ನೀವಿಬ್ರು ಹೀಗೆ ಒದ್ದಾಡೋದನ್ನ ನೋಡ್ತಿದ್ರೆ ನನ್ಗಂತೂ ತುಂಬಾ ಮಜಾ ಬರ್ತಾ ಇದೆ. ಪಪ್ಪ ಹನಿಮೂನ್ ಅಂದ್ರೇನು? ಅದು ಹನಿಮೂನ್ ಅಂತಂದ್ರೆ ಅದು ತುಂಬಾ ದೂರ ಇರೋ ದೊಡ್ಡ ಜೇನುತುಪ್ಪದ ಫ್ಯಾಕ್ಟ್ರಿ. ಏನು ಜೇನುತುಪ್ಪದ ಫ್ಯಾಕ್ಟ್ರಿನಾ? ಅಲ್ವಾ, ಮತ್ತೆ ಅವಳು ನನ್ನ ಮಗಳೇ. ದುರ್ಗಾ, ನೀನ್ ಚಿಕ್ಕವಳಿದ್ದಾಗ ನಿನಗೆ ಎಷ್ಟು ಕುತೂಹಲ ಇತ್ತು ಅಂತ ನಿನಗೆ ನೆನಪಿದ್ಯಾ? ಒಂದ್ ದಿವಸ ಊರವ್ರ ಮುಂದೆ ಅರ್ಚಕ್ರ ಹತ್ರ ಹೋಗಿ, ಸ್ವಾಮಿ ಮಕ್ಳು ಹೇಗೆ ಹುಟ್ತಾರೆ ಅಂತ ಕೇಳೇ ಬಿಟ್ಟೆ. ಅವತ್ತು ಅಮ್ಮ ನಿನಗೆ ಹೊಡೆಯೋದಕ್ಕೆ ಅಂತ ಪರ್ಕೆ ಇಟ್ಕೊಂಡು ನಿಂತಿದ್ರು, ನೆನ್ಪಿದ್ಯಾ? ಪಪ್ಪ ನಂಗೂ ಆ ಫ್ಯಾಕ್ಟ್ರಿ ನೋಡ್ಬೇಕನ್ನಿಸ್ತಾ ಇದೆ, ನನ್ನ ಕರ್ಕೊಂಡೋಗು. ಪುಟ್ ಮೇಡಮ್, ಚಿಕ್ಕ ಮಕ್ಳು ಬಾಯಲ್ಲಿ ಈ ಥರ ಎಲ್ಲ ಮಾತುಗಳು ಬರಬಾರ್ದು. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೌದೌದೌದು, ಈ ಥರ ಎಲ್ಲ ಬರಬಾರ್ದು. ದುರ್ಗಾ, ಒಂದು ಕೆಲಸ ಮಾಡು, ಅದೇನು ಅಂತ ಪಾಪ ಅವಳಿಗೆ ನೀಟಾಗಿ ನೀನು ಅರ್ಥ